Minhaj from India for the iconic builders and developers of the year. A visionary leader whose projects are not just structures but landmarks of quality and design as an iconic builder and developer. Congratulations to you too. What are your feelings tonight? It's very good, pretty good seeing an international, seeing many of them from Asia, from Bangladesh, Maldives, India, Sri Lanka. It's very good. It's very pleasure and very honored to feel here. So, sir, about all the people who got doctorates tonight, what can you say to them? I'm telling in my mother tongue. Yes, okay. sure, Kannada. ಇವತ್ತು ಇವತ್ತು ಶ್ರೀಲಂಕಾದಲ್ಲಿ ನಮ್ಮ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಹೆನೆಲ್ ಗ್ರೂಪ್ ವತಿಯಿಂದ ಡಾಕ್ಟ್ರೇಟ್ ಪಡೆದಿದ್ದಾರೆ. ಈ ಒಂದು ಡಾಕ್ಟ್ರೇಟು ಸಾಮಾನ್ಯ ಡಾಕ್ಟ್ರೇಟ್ ಅಲ್ಲ. MBBS ಮತ್ತು PhD ಮಾಡಿದ್ರೂ ಪ್ರಯೋಜನ ಅನ್ನೋದಕ್ಕಿಂತ ಈ ಒಂದು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರನ್ನ ಗುರುತಿಸಿ ಒಂದು ಗೌರವ ಡಾಕ್ಟ್ರೇಟ್ ಅನ್ನೋ ಒಂದು ಡಾಕ್ಟ್ರೇಟ್ ಕೊಡ್ತಾ ಇದ್ದಾರಲ್ಲ, ಇದು ಶ್ರೇಷ್ಠವಾದದ್ದು. ಯಾಕೆಂದರೆ ಯಾವುದೇ ಒಂದು ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಕಷ್ಟಪಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಸಾವಿರಾರು ಜನಕ್ಕೆ ನೆರವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಇವತ್ತು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ಅವರ ಜವಾಬ್ದಾರಿ ಇನ್ನೂ ಹೆಚ್ಚಲಿ. ಜೊತೆಗೆ ನಮ್ಮನ್ನೆಲ್ಲ ಇಲ್ಲಿ ಕರೆಸಿದಂಥ NEL ಗ್ರೂಪ್ ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಚೇರ್ಮನ್ರಾದ ಮ್ಯಾನ್ಯುವಲ್ ಸರ್ ಅವ್ರಿಗೆ ಹೃದಯಪೂರ್ವಕವಾಗಿ ನಮಗೆ ಒಂದು ಕರ್ನಾಟಕ ಜಾಯಿಂಟ್ ಡೈರೆಕ್ಟರ್ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದಿಸ್ತೀನಿ. ಜೊತೆಗೆ ಈ ಒಂದು ಏನು ಇವತ್ತು ಸಮಾಜದಲ್ಲಿ ಎಷ್ಟು ಏನು ಇವತ್ತು ಡಾಕ್ಟ್ರೇಟ್ ತಗೊಂಡಿದ್ದಾರೆ, ಅವರ ಜವಾಬ್ದಾರಿ ಇನ್ನೂ ಹೆಚ್ಚುತ್ತೆ. ಇನ್ನು ಈ ಒಂದು ಡಾಕ್ಟ್ರೇಟ್ ಪದವಿ ಸಾಮಾನ್ಯ ಜನರಿಗೆ ಕೊಡಲ್ಲ. ನಿಜವಾಗ್ಲೂ ಅವ್ರ ಸೇವೆಯನ್ನು ಗುರುತಿಸಿ ಅವ್ರು ಮಾಡುವಂಥ ಕೆಲಸಗಳನ್ನು ಪರೀಕ್ಷಿಸಿ ಡಿಕ್ಲೇರ್ ಮಾಡಿ ಇದನ್ನು ಕೊಡುವಂಥ ಒಂದು ಡಾಕ್ಟ್ರೇಟ್ ಇದು. ಆದ್ದರಿಂದ ತಾವೆಲ್ಲರೂ ಇನ್ನೂ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಆಮೇಲೆ ಎಲ್ರಿಗೂ ಇವತ್ತು ಅವಾರ್ಡ್ ತಗೊಂಡಂಥ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. Very thanks to Zakir and Pooja and her entire NEL team. You are from NEL? You are from NEL? Thank you everyone. Thank you, sir. Congratulations. What's your good name?